ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್ ಮೊದಲಿಗೆ ಈ ಸಲ ಕಾಮನರ್ಸ್ಗೆ ಒಂದು ರೀತಿಯ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಅಂದರೆ ಕಾಮನ್ ಮ್ಯಾನು ಇರ್ತಾರೆ ಈ ಸಲ, ಅದೇ ರೀತಿ ಸೆಲೆಬ್ರಿಟಿಗಳು ಕೂಡ ಇರ್ತಾರೆ. ಎಷ್ಟು ಜನ ಸೆಲೆಬ್ರಿಟಿಗಳು ಇರ್ತಾರೆ, ಎಷ್ಟು ಜನ ಕಾಮನರ್ಸ್ ಇರ್ತಾರೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇದು ಈಗ ಬಂದಿರೋ ಅಪ್ಡೇಟು. ಅದೇ ರೀತಿ ಈ ಸಲ ಕಾಮನರ್ಸ್ ನೀವು ಕೂಡ ಹೋಗ್ಬೋದು ಬಿಗ್ ಬಾಸ್ಗೆ. ಆ ಆಪರ್ಚುನಿಟಿ ಕೊಡ್ತಾರೆ. ಈಗ ಇನ್ನೇನು ಬಿಡ್ತಾರೆ ನಾವು ಅಪ್ಲೈ ಮಾಡೋದಕ್ಕೆ, ಬಿಗ್ ಬಾಸ್ಗೆ ಹೋಗೋದಕ್ಕೆ. ಅಂದರೆ ಇನ್ನೊಂದು 15 ದಿವಸದಲ್ಲಿ ನಿಮಗೆಲ್ಲ ಅಪ್ಲೈ ಮಾಡೋದಕ್ಕೊಂದು, ಅಂದರೆ ಅಪ್ಲೈ ಮಾಡೋದು ಹೆಂಗೆ ಅಪ್ಲೈ ಮಾಡ್ಬೋದು, ಬಟ್ ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಬೇರೆ ಇರ್ತಾರೆ. ಬಿಗ್ ಬಾಸ್ ಹಳೆಯ ಕಂಟೆಸ್ಟೆಂಟ್ಗಳಿರ್ತಾರೆ, ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇಷ್ಟೊಂದು ಜನನ ಅಂತ ಆರಿಸ್ಕೊಂಡು ಅವ್ರನ್ನಲ್ಲಿ ಯಾರ್ಯಾರನ್ನ ಬಿಗ್ ಬಾಸ್ ಕಳಿಸ್ಬೇಕು, ನಿಮಗೆ ಸ್ಪೀಚ್ ಕೊಡ್ತಾರೆ. ಅಂದರೆ ಯಾವ ರೀತಿ ಯಾವ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅನ್ನೋದೊಂದು ಸ್ಪೀಚ್ ಇರುತ್ತೆ. ಅದೇ ರೀತಿ ಸ್ವಲ್ಪ ಚಟುವಟಿಕೆಗಳಿರ್ತವೆ. ಅದರಲ್ಲಿ ಯಾರು ಗೆಲ್ತಾರೋ ಅವ್ರು ಹೋಗ್ತಾ ಇರ್ತಾರೆ ಬಿಗ್ ಬಾಸ್ಗೆ. ಸೊ ಈಗ ಎಷ್ಟು ಜನ ಕಾಮನರ್ಸ್ ಹೋಗ್ತಾರೆ ಅಂತ, ಎಷ್ಟು ಕಾಮನ್ ಮ್ಯಾನ್ಗಳು ಹೋಗ್ತಾರೆ ಅಂದರೆ ಒಟ್ಟು 8 ಜನ ಕಾಮನ್ ಮ್ಯಾನ್ಗಳು ಹೋಗ್ತಾರೆ. ಅದೇ ರೀತಿ 10 ಜನ ಸೆಲೆಬ್ರಿಟಿಗಳು ಹೋಗ್ತಿದ್ದಾರೆ ಬಿಗ್ ಬಾಸ್ಗೆ. ಒಂದು ರೀತಿ ಚೆನ್ನಾಗಿರುತ್ತೆ ಕಾಮನರ್ಸ್ ವರ್ಸಸ್ ಸೆಲೆಬ್ರಿಟಿಗಳು ನೋಡಬೇಕು. ಅದೇ ರೀತಿ ಟಾಸ್ಕ್ಗಳು ಕೊಟ್ಟರು ಕೂಡ ತುಂಬ ಚೆನ್ನಾಗಿರುತ್ತೆ. ಸೆಲೆಬ್ರಿಟಿ ವರ್ಸಸ್ ಕಾಮನರ್ಸ್ ಅಂತ. ಅದೇ ರೀತಿ ಇದು ರಾಕ್ಷಸರು ವರ್ಸಸ್ ದೇವತೆ, ಅವರು ಏಂಜಲ್ಸ್ ಅನ್ನೋ ರೀತಿ ಒಂದು ಇದು ಮಾಡಿದ್ರಲ್ಲ, ಅದೇ ರೀತಿ ಇಲ್ಲೂ ಕೂಡ ಮಾಡಿದರೆ ಒಂದು ರೀತಿ ಚೆನ್ನಾಗಿರುತ್ತೆ. ಕಾಮನರ್ಸ್ ವರ್ಸಸ್ ಸೆಲೆಬ್ರಿಟೀಸ್ ಅವ್ರ ಮಧ್ಯೆ ಒಂದು ಟಾಸ್ಕ್ ಕೊಡೋದಿರ್ಬೋದು, ಪ್ರತಿಯೊಂದು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಕೂಡ ಹೋಗ್ಬೋದು, ಚಾನ್ಸ್ ಸಿಕ್ಕಿದೆ, ಅಪ್ಲೈ ಮಾಡಿ, ನಿಮ್ಮ ಟ್ಯಾಲೆಂಟ್ ಏನಿದೆ ತೋರಿಸ್ಕೊಳ್ಳಿ. ಕಂಟೆಂಟ್ ಕ್ರಿಯೇಟರಲ್ಲಿ ಯಾರ್ಯಾರು ಬರ್ತಾರೆ ಬಿಗ್ ಬಾಸ್ಗೆ, ಯಾರ್ಯಾರು ಬರಲ್ಲ ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಪ್ರತಿಯೊಂದು ಅಪ್ಡೇಟ್ ಬಿಗ್ ಬಾಸ್ ಬಗ್ಗೆ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.